ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ನಾಳೆ ದಿನ ಭಾನುವಾರ ಆಷಾಢ ಮಾಸದ ಸಂಕಷ್ಟಹರ ಚತುರ್ಥಿ ವ್ರತದ ಆಚರಣೆಯನ್ನು ಮಾಡ್ತಿದ್ದೀವಿ. ಈ ಒಂದು ಸಂಕಷ್ಟಹರ ಚತುರ್ಥಿಗೆ ಗಜಾನನ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ. ಹಾಗಾಗಿ ಈ ಒಂದು ಆಚರಣೆಯ ಮಹತ್ವವೇನಿದೆ, ಹಾಗೆ ಆಷಾಢ ಮಾಸದ ವ್ರತದ ಮಹಿಮೆ ಏನಿದೆ, ಪೂರ್ವಕಥೆಯೊಂದಿಗೆ ವ್ರತಕಥೆಯು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ. ನಮಗೆ ಚತುರ್ಥಿ ತಿಥಿ ಆರಂಭ ಆಗೋದು ಇವತ್ತು ಆಗಸ್ಟ್ 1ನೇ ತಾರೀಕು ರಾತ್ರಿ 11 ಗಂಟೆ 7 ನಿಮಿಷಕ್ಕೆ. ಹಾಗೆ ಚತುರ್ಥಿ ತಿಥಿ ಮುಕ್ತಾಯ ಆಗೋದು ನಾಳೆ ದಿನ ಅಂದರೆ ಆಗಸ್ಟ್ 2ನೇ ತಾರೀಕು ಮಧ್ಯರಾತ್ರಿ 11 ಗಂಟೆ 15 ನಿಮಿಷಕ್ಕೆ ನಮಗೆ ಮುಕ್ತಾಯ ಆಗುತ್ತೆ. ಹಾಗಾಗಿ ನಾವು ಸಂಕಷ್ಟಹರ ವ್ರತ ಚತುರ್ಥಿಯ ಆಚರಣೆಯನ್ನು ನಾವು ನಾಳೆ ದಿನ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಗಣಪತಿಗೆ ಸಿಹಿ ಪೊಂಗಲ್ ಹಾಗೆ ಕೇಸರಿ ಬಾತು ಮತ್ತು ಪಾಯಸ ಹಾಗೆ ಕರ್ಜಿಕಾಯಿ ನೈವೇದ್ಯವನ್ನು ಮಾಡಬೇಕು. ಇನ್ನು ದಾನದ ವಿಚಾರವಾಗಿ ಬಂದರೆ, ಯಾರು ಈ ಒಂದು ಸಂಕಷ್ಟಹರ ಚತುರ್ಥಿಯ ಒಂದು ವ್ರತದ ಆಚರಣೆಯನ್ನು ಮಾಡಿ ನಂತರ ಗಣಪತಿ ದೇವಸ್ಥಾನಗಳಿಗೆ ಹೋಗಿ ನೀವು ಭೇಟಿ ಕೊಡೋದಾಗಿದ್ದರೆ ನಾಳೆ ದಿನ ವಿಶೇಷವಾಗಿ ಕೂಷ್ಮಾಂಡ ಅಥವಾ ತಿಲದಾನವನ್ನು ಕೊಡಬೇಕು. ಅಂದರೆ ಎಳ್ಳನ್ನು ದಾನವಾಗಿ ಕೊಡ್ಬೋದು. ಎಳ್ಳು ಮತ್ತು ತಾಂಬೂಲ, ದಕ್ಷಿಣೆ, ಅಡಿಕೆ ಎಲ್ಲವನ್ನು ಕೂಡ ಇಟ್ಟು ದಾನವಾಗಿ ಕೊಡ್ಬೋದು. ಅಥವಾ ನೀವು ಕೂಷ್ಮಾಂಡ ಅಂತಂದರೆ ಕುಂಬಳಕಾಯಿ ಅಂತ ಹೇಳ್ತೀವಿ, ಇದನ್ನು ಕೂಡ ಇಟ್ಟು ನೀವು ದಾನವಾಗಿ ಕೊಡ್ಬೋದು. ಇದು ಈ ಒಂದು ಆಷಾಢ ಮಾಸದಲ್ಲಿ ನೈವೇದ್ಯ ಹಾಗೆ ದಾನದ ವಿಚಾರವಾಯಿತು. ಇನ್ನು ಪೂಜಾ ಒಂದು ಸಮಯ ಅಂತ ಬರೋದಾದರೆ ನಾಳೆ ಉದಯ ಕಾಲಕ್ಕೆ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗುತ್ತೆ. ವಿಶೇಷವಾಗಿ ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ಸಮಯದ ಒಳಗಾಗಿ ಸಂಕಲ್ಪಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಅಥವಾ ಸಾಧ್ಯ ಆಗಲಿಲ್ಲ ಅಂತಂದವರು 7 ಗಂಟೆ 15 ನಿಮಿಷದ ನಂತರ ನೀವು ಉಪವಾಸದ ಸಂಕಲ್ಪವನ್ನು ತೆಗೆದುಕೊಳ್ಬೋದು. ಹಾಗೆ ಯಾರು ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಳ್ತೀರಾ 7 ಗಂಟೆ 15 ನಿಮಿಷದ ನಂತರ ನೀವು ಪೂಜೆ ಕಾರ್ಯಗಳನ್ನು ಮಾಡ್ಕೊಳ್ಬಹುದು. ಇನ್ನು ಸಂಜೆ ಪೂಜೆಗೆ ಶುಭ ಮುಹೂರ್ತ ಅಂತ ತಗೊಂಡಾಗ ಸಂಜೆ 6 ಗಂಟೆ 42 ನಿಮಿಷದ ನಂತರ ನೀವು ಸಂಜೆ ಪೂಜೆಗಳನ್ನು ಮಾಡ್ಕೊಳ್ಬಹುದು. ಇನ್ನು ಚಂದ್ರೋದಯದ ಸಮಯ ಬಂದು ರಾತ್ರಿ 9 ಗಂಟೆ 30 ನಿಮಿಷದ ನಂತರ ಚಂದ್ರೋದಯದ ಸಮಯ. ಉಪವಾಸ ಆಚರಣೆಯನ್ನು ಮಾಡಿರೋರು ತಪ್ಪದೇ ಚಂದ್ರ ದರ್ಶನವನ್ನು ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಗಣಪತಿಗೂ ಕೂಡ ಅರ್ಘ್ಯವನ್ನು ಕೊಟ್ಟು ನಂತರ ನೀವು ಉಪವಾಸವನ್ನು ಮುರಿಬಹುದು. ಮೊದಲಿಗೆ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಸಂಕಲ್ಪ ಮಂತ್ರ ಈ ರೀತಿ ಇದೆ: ಮಮ ಉಪಾಥ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಮಹಾಗಣಪತಿ ಪ್ರೀತ್ಯರ್ಥಂ ಸರ್ವ ಸಂಕಷ್ಟ ನಿವಾರಣಾರ್ಥಂ ಆಯುರ್ ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಪುತ್ರ ಪೌತ್ರಾಭಿವೃದ್ಧ್ಯರ್ಥಂ ಸಕಲ ಮನೋರಥ ಸಿದ್ಧ್ಯರ್ಥಂ ಆಷಾಢ ಮಾಸೆ ಕೃಷ್ಣ ಪಕ್ಷೆ ಸಂಕಷ್ಟಹರ ಚತುರ್ಥ್ಯ ಶುಭತಿಥೌ ಶ್ರೀ ಮಹಾಗಣಪತಿ ಪೂಜಾಂ ಕರಿಷ್ಯೆ ಅಂಥೇಳಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅಥವಾ ನಿಮ್ಮದೇನಾದರೂ ನಿರ್ದಿಷ್ಟವಾಗಿ ಇದೊಂದೇ ಸಂಕಲ್ಪ ಅಂತ ಏನಾದರೂ ಇದ್ದರೆ ಆ ಒಂದು ಸಂಕಲ್ಪವನ್ನು ಮಾತ್ರ ಇಟ್ಕೊಂಡು ಕೂಡ ನೀವು ಆಚರಣೆಗಳನ್ನು ಮಾಡ್ಕೊಳ್ಬೋದು. ಇನ್ನು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗಣಪತಿಗೆ ವಿಶೇಷವಾಗಿ ದಾಸವಾಳ ಹೂವು ಹಾಗೆ ಗರಿಕೆಯ ಸಮರ್ಪಣೆಯನ್ನು ಮಾಡಿ ಇನ್ನು 21 ನಾಮಗಳನ್ನು ಹೇಳಿ ಗಣಪತಿಗೆ ಗರಿಕೆಯನ್ನು ಹಾಕಿ ಅರ್ಪಣೆಯನ್ನು ಮಾಡಿ ನೀವು ಮಂತ್ರವನ್ನು ಕೂಡ ಹೇಳ್ಬೋದು. ಅಥವಾ ನಾಳೆ ದಿನ ಓಂ ಗಂ ಗಣಪತಿ ನಮಃ ಅಂತ ಹೇಳಿ 108 ಬಾರಿ ಕೂಡ ಮಂತ್ರವನ್ನು ಹೇಳ್ಬೋದು. ಅಥವಾ ಗಣಪತಿಯ ಯಾವುದೇ ನಿಮಗೆ ಮಂತ್ರಗಳು ಅಥವಾ ಸ್ತೋತ್ರಗಳು ಗೊತ್ತಿದ್ರೂ ಕೂಡ ನೀವು ಹೇಳ್ಕೊಳ್ಬೋದು. ಇನ್ನು ವಿಶೇಷವಾಗಿ ಸಂಕಷ್ಟನಾಶನ ಗಣೇಶ ಸ್ತೋತ್ರ, ಇದು ಪ್ರತಿ ಸಂಕಷ್ಟಹರ ಚತುರ್ಥಿಗೆ ನಾರದ ಮಹರ್ಷಿಗಳು ರಚನೆ ಮಾಡಿರುವಂಥ ಸ್ತೋತ್ರ ಆಗಿರೋದ್ರಿಂದ ಪ್ರತಿ ಬಾರಿನೂ ಕೂಡ ಈ ಒಂದು ಸ್ತೋತ್ರವನ್ನು ನೀವು ಹೇಳ್ಕೊಳ್ಬೋದು. ಯಾರಿಗೆ ಆ ಒಂದು ಸ್ತೋತ್ರದ ಮಾಹಿತಿ ಅವಶ್ಯಕತೆ ಇದೆ, ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಒಂದು ಸ್ತೋತ್ರವನ್ನು ಹಾಕಿರ್ತೀನಿ. ಅವಶ್ಯಕತೆ ಇದ್ದಂಥವರು ನೀವು ಆ ಒಂದು ಸ್ತೋತ್ರವನ್ನು ನೋಡಿ ಹೇಳಬಹುದು. ಇನ್ನು ಯೂಟ್ಯೂಬ್ಗಳಲ್ಲಿ ಲಿಂಕ್ಗಳು ಕೂಡ ಬರುತ್ತೆ, ಹಾಗಾಗಿ ನೀವು ಯೂಟ್ಯೂಬ್ಗಳಲ್ಲೂ ಕೂಡ ಕೇಳಬಹುದು. ಇನ್ನು ಆಷಾಢ ಮಾಸದ ಸಂಕಷ್ಟಹರ ಚತುರ್ಥಿ ಗಣಪತಿಯ ಒಂದು ವ್ರತ ಕಥೆ ಏನಿದೆ, ಹಾಗೆ ಪೂರ್ವ ಕಥೆ, ಯಾವುದೇ ಒಂದು ಮಾಸ ಪ್ರತಿ ಮಾಸಕ್ಕೂ ಕೂಡ ಇರುವಂಥ ಕಥೆಯನ್ನು ಕೇಳೋಕ್ಕೂ ಮುಂಚೆ ನಾವು ಪೂರ್ವ ಕಥೆಯನ್ನು ಕೇಳಿ ನಂತರ ನಾವು ವ್ರತ ಕಥೆಯನ್ನು ಕೇಳ್ಕೊಳ್ಬೇಕಾಗತ್ತೆ. ಮೊದಲಿಗೆ ಕಥೆ. ಋಷಿಗಳಲ್ಲಿ ಶ್ರೇಷ್ಠರಾದಂತಹ ಶೌನಕರು ಈ ಜಗತ್ತಿನಲ್ಲಿ ದಾರಿದ್ರ್ಯ, ದುಃಖ, ಸಂಕಟ ಹಾಗೆ ಶತ್ರುಬಾಧೆಗಳನ್ನು ಪರಿಹಾರ ಮಾಡುವಂತಹ ವ್ರತವು ಯಾವುದೆಂದು ಚಿಂತಿಸುತ್ತಿರಲು ತ್ರಿಲೋಕ ಸಂಚಾರಿಗಳಾದಂತಹ ನಾರದರು ಅವರಿಗೆ ಪ್ರತ್ಯೇಕವಾಗಿ ಅವರ ಮನಸ್ಸಿನಲ್ಲಿರುವಂತಹ ಯೋಚನೆಗಳನ್ನು ಕೇಳಿ, ಋಷಿಗಳಿರ, ನಿಮ್ಮ ಮನಸ್ಸಿನಲ್ಲಿರುವಂತಹ ದುಃಖ ಪರಿಹಾರಕ್ಕೆ ತಕ್ಕ ಉಪಾಯವನ್ನು ಹೇಳುವೆನು. ನೀವು ಅಖಂಡ ತಪಸ್ಸನ್ನು ಮಾಡಿ ಸ್ಕಂದದೇವರನ್ನು ಒಲಿಸಿಕೊಳ್ಳಿರಿ, ಆತನಿಂದ ಪರಿಹಾರೋಪಾಯವೂ ಸಿಗುವುದು ಎಂದು ಹೇಳಿ ನಾರದರು ಅಂತರ್ಧಾನನಾದರು.
ಇತ್ತ ಋಷಿಗಳು ಸ್ಕಂದ ದೇವರನ್ನ ಕುರಿತು ತಪಸ್ಸು ಮಾಡಿದರು. ಪ್ರಸನ್ನನಾದಂತಹ ಸ್ವಾಮಿಯು ಅವರ ಮನೋಜ್ಞವನ್ನು ಅರಿತು, ಎಲೆ ಋಷಿಗಳಿರ, ಪ್ರತಿ ಮಾಸದ ಬಹುಳ ಚೌತಿಯಲ್ಲಿ ವಿನಾಯಕನನ್ನ ಆರಾಧಿಸಿ ಮೋದಕಗಳಿಂದ ಹವನ ಮಾಡಿ ಯಥಾಶಕ್ತಿ ದಾನ ಧರ್ಮಾದಿಗಳನ್ನು ಮಾಡಿಸಿದರೆ ಆ ವ್ರತ ಫಲದಿಂದ ದುಃಖ ನಿವಾರಣೆ ಆಗುವುದು ಅಂತ ಹೇಳ್ತಾರೆ. ಈ ಒಂದು ವ್ರತವನ್ನ ಶ್ರೀಕೃಷ್ಣನು ರಾಜ್ಯಭ್ರಷ್ಟನಾಗಿ ಶತ್ರುಗಳ ಕಿರುಕುಳದಿಂದ ನೊಂದಿರುವಂತಹ ಧರ್ಮನಂದನನ್ನ ಕುರಿತು, ನೀನು ಅರಣ್ಯವಾಸ ತೀರುವವರೆಗೂ ಕೂಡ ಚೌತಿ ಗಣಪತಿ ವ್ರತವನ್ನ ಮಾಡುವವನಾಗು, ಇದರಿಂದ ಮುಂದೆ ಕ್ಷೇಮವಾಗುವುದು ಎಂದು ವ್ರತ ವಿಧಾನವನ್ನು ತಿಳಿಸಿ ಪಾಂಡವರ ಮೂಲಕ ಈ ಒಂದು ವ್ರತದ ಆಚರಣೆಯನ್ನ ಮಾಡಿಸಿದರು. ಇದರ ಒಂದು ಪ್ರಭಾವದಿಂದ ಅರಣ್ಯವಾಸವು ನಿರಾತಂಕವಾಗಿ ನಡೆದು ಮತ್ತೆ ಕುರುಯುದ್ಧದಲ್ಲಿ ಶತ್ರುಗಳನ್ನು ಸದೆಬಡಿದು ಮತ್ತೆ ರಾಜ್ಯವನ್ನ ಪಡೆದರು. ಈ ವ್ರತವನ್ನ ಹಿಮವಂತನಿಗೆ ಮಗಳಾಗಿ ಜನಿಸಿದಂತಹ ಪಾರ್ವತಿಯು ಶಿವನನ್ನ ಪತಿಯನ್ನಾಗಿ ಪಡೆಯಲು ಶಿವಪೂಜಾ ನಿರತಳಾಗಿದ್ದಾಗ ನಾರದರು ಪ್ರತ್ಯಕ್ಷವಾಗಿ ಪಾರ್ವತಿಯ ಮನೋಜ್ಞವನ್ನು ಕೇಳಿ ತಿಳಿದು, ನಿನ್ನ ಇಚ್ಛೆ ಪೂರೈಸಬೇಕಾದರೆ ಮೊದಲು ನೀನು ಚೌತಿ ಗಣಪತಿಯನ್ನ ಆರಾಧಿಸು ಎಂದು ವಿವೇಕ ಹೇಳಿದರು. ತಕ್ಷಣವೇ ಕಾರ್ಯನಿರತಳಾದಂತಹ ದೇವಿಯು ಗಣಪತಿಯನ್ನ ಸ್ಮರಿಸಲು ಪ್ರತ್ಯಕ್ಷನಾಗಿ ತಾಯಿಯ ಬಯಕೆಯನ್ನ ಅರಿತವನಾಗಿ, ಮಾತೆ, ನೀನು ಚೌತಿ ಗಣಪತಿಯನ್ನ ವ್ರತರೂಪದಲ್ಲಿ ಆಚರಿಸು ಎಂದು ವ್ರತ ವಿಧಾನವನ್ನು ತಿಳಿಸಿದನು. ದೇವಿಯು ವ್ರತವನ್ನ ಭಕ್ತಿಯಿಂದ ಅನೇಕ ಕಾಲ ಮಾಡಲು ಗಣಪತಿಯು ಅನುಗ್ರಹದಿಂದ ಶಿವನು ಪ್ರತ್ಯಕ್ಷನಾಗಿ ಪಾರ್ವತಿಯನ್ನ ವಿವಾಹವಾದನು. ಆದ್ದರಿಂದ ಎಲೆ ಋಷಿಗಳಿರ, ನೀವು ಈ ಪೂಜೆಯನ್ನ ಲೋಕಕ್ಕೆ ಪ್ರಚಾರ ಮಾಡಿರಿ. ಯಾರು ಈ ಪೂಜೆ ಮಾಡುತ್ತಾರೆಯೋ, ಅವರ ಕಥೆ ಕೇಳುತ್ತಾರೆಯೋ ಅವರೆಲ್ಲರಿಗೂ ಕೂಡ ಗಣಪತಿಯ ಅನುಗ್ರಹದಿಂದ ಆರೋಗ್ಯ ಉಂಟಾಗುವುದು ಎಂದು ಸ್ಕಂದ ಮತ್ತು ಋಷಿಗಳ ಸಂವಾದ ರೂಪದ ಸಂಕಷ್ಟಹರ ಗಣಪತಿ ವ್ರತಕಥೆಯು ಮುಗಿಯಿತು. ಪ್ರತಿ ಮಾಸದ ಕಥೆಗಳನ್ನು ಆಯಾ ಮಾಸದಲ್ಲಿ ನಾವು ಓದಬೇಕು. ಇದು ಪೂರ್ವಕಥೆ ಆಗಿತ್ತು. ಈಗ ಆಷಾಢ ಮಾಸದ ಗಜಾನನ ಸಂಕಷ್ಟಹರ ಚತುರ್ಥಿಯ ವ್ರತಕಥೆ. ಗಣಪತಿಯು ಪಾರ್ವತಿ ದೇವಿಗೆ, ಮಾತೆ, ಆಷಾಢ ಮಾಸದ ವ್ರತ ಮಹಿಮೆಯನ್ನು ತಿಳಿಸುತ್ತೇನೆ. ಈ ಆಷಾಢ ಮಾಸದಲ್ಲಿ ನನ್ನನ್ನು ಗಜಾನನ ಮಹಾಗಣಪತಿ ಎಂಬ ಹೆಸರಿನಿಂದ ವಿಷ್ಣು ಪೀಠದಲ್ಲಿ ಪೂಜಿಸಬೇಕು. ಈ ಪೀಠದಲ್ಲಿ ನನ್ನನ್ನು ಪೂಜಿಸಿದರೆ ಪುತ್ರ ಸಂತಾನವನ್ನು ಕರುಣಿಸುತ್ತೇನೆ ಎಂದು ಆಷಾಢ ಮಾಸದ ಕಥೆಯನ್ನು ಸವಿಸ್ತಾರವಾಗಿ ತಿಳಿಸಿದನು. ದ್ವಾಪರ ಯುಗದಲ್ಲಿ ದ್ವಾರಕಾ ನಗರದ ಬಳಿ ಇದ್ದ ಮಾಹಿಷ್ಮತಿ ನಗರವನ್ನು ಪ್ರತಾಪಶಾಲಿಯಾದ ಮಾರ್ಜಿತನೆಂಬ ಮಹಾರಾಜನು ಆಳುತ್ತಿದ್ದನು. ಈತನಿಗೆ ಪುತ್ರ ಸಂತಾನವಿರಲಿಲ್ಲ. ಸಂತಾನವಿಲ್ಲದ ಕೊರಗು ರಾಜದಂಪತಿಗಳಿಗೆ ತುಂಬ ಕಾಡುತ್ತಿತ್ತು. ಪ್ರಜೆಗಳು ಮತ್ತು ಆಸ್ಥಾನದ ಪಂಡಿತರು ಸಹ ರಾಜನಿಗೆ ಮಕ್ಕಳಿಲ್ಲದೆ ಇರುವುದರಿಂದ ರಾಜ್ಯ ಅನಾಥವಾಗುವುದೆಂದು ಚಿಂತಾಕ್ರಾಂತರಾಗಿದ್ದರು. ರಾಜನು ಕೂಡ ತಾನು ಧರ್ಮದಲ್ಲಿ ನಡೆಯುತ್ತಿದ್ದೇನೆ, ಯಾರಿಗೂ ದ್ರೋಹ ಮಾಡಿದವನಲ್ಲ, ಅಧರ್ಮಕ್ಕೆ ತಲೆಬಾಗಿದವನಲ್ಲ, ಹೀಗಿದ್ದರೂ ಕೂಡ ದೈವ ಏಕೆ ನನಗೆ ಅನುಕೂಲವನ್ನು ಕೊಡುತ್ತಿಲ್ಲ ಎಂದು ಸಂತಾನಕ್ಕಾಗಿ ಪರಿತಪಿಸುತ್ತಿದ್ದನು. ಸಂತಾನ ಪ್ರಾಪ್ತಿಯಾಗುವವರೆಗೂ ರಾಜ್ಯದ ಆಳ್ವಿಕೆಯನ್ನು ಮಂತ್ರಿಗಳಿಗೆ ವಹಿಸಿ ಅರಣ್ಯಕ್ಕೆ ಪತ್ನಿಯೊಂದಿಗೆ ತಪಸ್ಸಿಗಾಗಿ ತೆರಳಿದನು. ಮಾರ್ಗದಲ್ಲಿ ರಾಜನು ತಪೋನಿಷ್ಠರು ಶ್ರೇಷ್ಠ ರಾಜ ಲೋಮೇಶ ಮಹರ್ಷಿಗಳನ್ನು ಕಂಡನು. ರಾಜನು ತನ್ನ ದುಃಖವನ್ನು ಮಹರ್ಷಿಗಳಿಗೆ ಅರಿಕೆ ಮಾಡಿ ಸಾಷ್ಟಾಂಗ ನಮಸ್ಕರಿಸಿ ಪುತ್ರ ಸಂತಾನ ಪಡೆಯಲು ಯಾವುದಾದರೂ ವ್ರತ ಅಥವಾ ಧರ್ಮೋಪದೇಶವನ್ನು ತಿಳಿಸುವಂತೆ ಪ್ರಾರ್ಥಿಸಿದನು. ರಾಜನ ಪರಿಸ್ಥಿತಿಯನ್ನು ಕಂಡು ಮುನಿವರ್ಯರು ಕನಿಕರಗೊಂಡು ರಾಜನಿಗೆ ಸಮಸ್ತ ಕಾರ್ಯಸಿದ್ಧಿಯಾದಂತಹ ಸಂಕಷ್ಟಹರ ಗಣಪತಿ ವ್ರತವನ್ನು ಶ್ರದ್ಧಾ ಮತ್ತು ಭಕ್ತಿಯಿಂದ ಆಚರಿಸಲು ವ್ರತವಿಧಾನವನ್ನು ತಿಳಿಸಿ ಸಂತಾನ ಭಾಗ್ಯ ಪ್ರಾಪ್ತಿಯಾಗಲೆಂದು ಆಶೀರ್ವದಿಸಿದರು. ರಾಜನು ಕೃತಾರ್ಥನಾಗಿ ರಾಜಧಾನಿಗೆ ಪತ್ನಿಯೊಂದಿಗೆ ತೆರಳಿ ಆಷಾಢ ಚೌತಿ ಎಂದು ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಿಸಿದನು. ಈ ವ್ರತವನ್ನು ಆಚರಿಸಿದ ಕೆಲವೇ ದಿನಗಳಲ್ಲಿ ರಾಣಿ ಗರ್ಭವತಿಯಾದಳು. ನವಮಾಸದ ನಂತರ ಪುತ್ರ ಜನನವಾಯಿತು. ರಾಜನು ಪ್ರಜೆಗಳಿಗೆ ಧನಕನಕ ವಸ್ತುಗಳನ್ನು ದಾನವಾಗಿ ನೀಡಿದನು. ಪ್ರತಿ ತಿಂಗಳು ಈ ವ್ರತವನ್ನು ತಪ್ಪದೆ ಆಚರಿಸಿ ಸಂತೃಪ್ತಿಯನ್ನು ಪಡೆದನು. ಎಂಬಲ್ಲಿಗೆ ಗಣಪತಿಯು ಪಾರ್ವತಿಗೆ ಹೇಳಿದ ಈ ಕೃಷ್ಣ ಯುಧಿಷ್ಠಿರ ಸಂವಾದದ ಆಷಾಢ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು. ಇದು ಈ ಒಂದು ಆಷಾಢ ಮಾಸದಲ್ಲಿ ಆಚರಣೆ ಮಾಡುವಂತಹ ಗಜಾನನ ಸಂಕಷ್ಟಹರ ಚತುರ್ಥಿಯ ವ್ರತಕಥೆ ಹಾಗೆ ಮಹಿಮೆಯಾಗಿತ್ತು. ಇನ್ನು ಈ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಿಮಗೆ ಸಂಕಷ್ಟಹರ ಚತುರ್ಥಿಯ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಸರಳವಾಗಿ ಪೂಜೆ ಆಚರಣೆಯನ್ನು ಮಾಡ್ಕೊಳ್ಳೋರು ಖಂಡಿತವಾಗ್ಲೂ ಸರಳವಾಗಿ ಮನೆಯಲ್ಲಿ ಪೂಜೆಗಳನ್ನು ಮಾಡ್ಕೊಳ್ಬೋದು.
ಇನ್ನು ದೇವಸ್ಥಾನಗಳಿಗೆ ಹೋಗಿ ನಾವು ಅಲ್ಲಿ ಪೂಜೆಗಳನ್ನು ಸಲ್ಲಿಸ್ತೀವಿ ಅಂದರೆ ಖಂಡಿತವಾಗ್ಲೂ ಆ ರೀತಿಯಲ್ಲೂ ಕೂಡ ಮಾಡಬಹುದು. ಅಥವಾ ಮನೆಯಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀವಿ ಅನ್ನೋರು ಈಗಾಗಲೇ ನನ್ನ ಹಳೆ ವಿಡಿಯೋಗಳಲ್ಲಿ ನಾನು ನಿಮಗೆ ಯಾವ ರೀತಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು, ಹಾಗೆ ಮನೆಯಲ್ಲಿ ಯಾವ ರೀತಿ ಅರ್ಘ್ಯವನ್ನು ಕೊಡಬೇಕು ಎಲ್ಲ ಮಾಹಿತಿಯನ್ನು ಕೂಡ ತಿಳಿಸ್ಕೊಡಲಾಗಿದೆ. ಇದರ ಒಂದು ಮಾಹಿತಿಗಳು ಈ ವಿಡಿಯೋ ಕೊನೆಯಲ್ಲೂ ಕೂಡ ಬರೋದ್ರಿಂದ ನೀವು ಮಾಹಿತಿಯನ್ನು ನೋಡಿ ಕೂಡ ಆಚರಣೆಯನ್ನು ಮಾಡ್ಕೊಳ್ಬೋದು. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ತಪ್ಪದೆ ನಾಳೆ ಎಲ್ಲರೂ ಕೂಡ ಸಂಕಷ್ಟಹರ ಚತುರ್ಥಿಯ ವ್ರತದ ಆಚರಣೆಯನ್ನು ಮಾಡಿ. ಇನ್ನೂ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.